ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯೆ ವಾಟರ್ ವಾರ್ ಶುರುವಾಗಿದೆ. ನೀರು ವಿನಿಮಯ ಒಪ್ಪಂದಕ್ಕೆ ಮಹಾರಾಷ್ಟ್ರ ಪಟ್ಟು ಹಿಡಿದಿದೆ. ನೋಡಿ, ಒಂದಿಲ್ಲ ಒಂದು ಖ್ಯಾತೆಯನ್ನ ಮಹಾರಾಷ್ಟ್ರ ತೆಗಿತಾನೆ ಇರುತ್ತೆ. ಭಾಷಾ ವಿಚಾರದಲ್ಲಾಗಿರ್ಬೋದು, ಗಡಿ ವಿಚಾರದಲ್ಲಾಗಿರ್ಬೋದು. ಅದಾಯ್ತೀಗ ನೀರಿನ ವಿಚಾರದಲ್ಲಿ ಮತ್ತೆ ಪಟ್ಟನ್ನ ಹಿಡಿದಿದೆ. 2016ರಿಂದಲೂ ನೆನೆಗುದ್ದಿಗೆ ಬಿದ್ದಿದೆ ನೀರು ವಿನಿಮಯ ಒಪ್ಪಂದ. ಅಂದ್ರೆ ನೀರು ಬಿಡೋದು ಪರಸ್ಪರವಾಗಿ. ಬೇಸಿಗೆಯಲ್ಲಿ ಮಹಾರಾಷ್ಟ್ರದಿಂದ ಕರ್ನಾಟಕ ನೀರನ್ನ ಖರೀದಿ ಮಾಡ್ತಾ ಇತ್ತು, ಅಂದ್ರೆ ನಮ್ಗಿಲ್ದಂಥ ಸಂದರ್ಭದಲ್ಲಿ. ಈಗ ಬಬಲೇಶ್ವರ ಏತ ನೀರಾವರಿ ಯೋಜನೆಯಿಂದ ಮಹಾರಾಷ್ಟ್ರ ನೀರು ಕೇಳ್ತಾ ಇದೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಏತ ನೀರಾವರಿ ಯೋಜನೆಯಿಂದ ಡಿಮ್ಯಾಂಡ್ ಮಾಡ್ತಾ ಇದೆ ನೀರಿಗೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿಗೆ ನೀರು ಸರಬರಾಜು ಮಾಡಬೇಕು ಅನ್ನುವಂಥ ಬೇಡಿಕೆ ಇಟ್ಟಿದೆ. ವಿಜಯಪುರದಿಂದ ಜತ್ತ ಪ್ರದೇಶಕ್ಕೆ ನೀರು ಪೂರೈಸಕ್ಕೆ 500 ಕೋಟಿ ವೆಚ್ಚ ಆಗುತ್ತೆ. ಈ ವೆಚ್ಚವನ್ನ ಭರಿಸಬೇಕೆಂಬ ಕರ್ನಾಟಕದ ವಾದಕ್ಕೆ ಮಹಾರಾಷ್ಟ್ರ ಸಮ್ಮತಿಸ್ತಾ ಇಲ್ಲ. ನೀರು ವಿನಿಮಯ ಒಪ್ಪಂದ ಆದರೆ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ. ಬರ ಮತ್ತು ಪ್ರವಾಹ ಬಂದಾಗ ಎರಡೂ ರಾಜ್ಯದಲ್ಲಿ ಎದುರಾಗುವಂಥ ಹಾನಿಗಳು ಸಾಕಷ್ಟಿದ್ದಾವೆ. ಬಟ್ ಈಗ 500 ಕೋಟಿ ವೆಚ್ಚ ಆಗುತ್ತೆ. ಬಟ್ ಅದಕ್ಕೆ ಭರಿಸಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಓಕೆ ಅಂತಿಲ್ಲ ಇವರು. ಎರಡು ರಾಜ್ಯಗಳಿಗೂ ಅನುಕೂಲ ಇದೆ. ಇದು ಪ್ರವಾಹ ಬಂದಾಗ ಎರಡೂ ರಾಜ್ಯದಲ್ಲಿ ಎದುರಾಗುವಂಥ ಹಾನಿಗಳನ್ನು ತಪ್ಪಿಸಬಹುದು ಈ ಬಬಲೇಶ್ವರ ಏತ ನೀರಾವರಿ ಯೋಜನೆಯಿಂದ. ಅಲ್ಲ, ಅವರು ಈಗ ನಾವು ಕರ್ನಾಟಕದ ಒಬ್ಬರೇ ಬಂಡವಾಳ ಹಾಕಬೇಕಾದಕ್ಕೆ, ಹಾಗಾದರೆ ನಮಗಷ್ಟೇ ಪ್ರಯೋಜನ ಇದೆಯಾ? ಅದು ಮಹಾರಾಷ್ಟ್ರದವ್ರಿಗೂ ಅನುಕೂಲ ಇದೆ. ಈಗ ನೋಡಿ, ನಮ್ಮ ನೀರನ್ನು ಕೇಳ್ತಾ ಇದ್ದಾರೆ. ಆ ವಿನಿಮಯ ಒಪ್ಪಂದಕ್ಕೆ ಈಗ ಪಟ್ಟನ್ನು ಹಿಡಿದಿದ್ದಾರೆ. ಅಂದರೆ ಒಪ್ಪಂದ ಆಗಬೇಕು, ಅದು ಅಧಿಕೃತವಾಗಿ ಲಿಖಿತವಾಗಿ ಅಂಥೇಳಿ. ಆದರೆ ಈಗ ಅದು ಅಷ್ಟು ಈಸಿ ಅಲ್ಲ. ಈಗ ಒಪ್ಪಂದಕ್ಕೆ ಏನಾದರೂ ಸಹಿ ಹಾಕಿಬಿಟ್ರೆ ಮತ್ತೆ ಆ ಮಾತುಕತೆಗಳು ಅವ್ರು ಹೇಳಿದಾಗ ಮತ್ತೆ ನಾವು ಕೇಳಬೇಕಾಗತ್ತೆ. ಈ ವೆಚ್ಚವನ್ನು ಭರಿಸಬೇಕೆಂಬ ಕರ್ನಾಟಕ ವಾದ ಏನಿದೆ ಅಲ್ವಾ, ಅದಕ್ಕೆ ಇವರು ಸಮ್ಮತಿಯನ್ನು ಕೊಡ್ತಾ ಇಲ್ಲ. 500 ಕೋಟಿ ಬೇಕು ಈಗ ವಿಜಯಪುರದಿಂದ ಜತ್ತ ಪ್ರದೇಶ. ಈಗ ನೋಡಿ, ಅಕ್ಕಲಕೋಟೆ, ಜತ್ತ ಅವೆಲ್ಲ ನಮ್ಮ ಕರ್ನಾಟಕದ ಗಡಿಗೆ ಹೊಂದಿಕೊಂಡಿರುವಂಥ ಪ್ರದೇಶಗಳು, ಬಹಳ ಹತ್ತಿರ ಬಿಜಾಪುರಕ್ಕೆ ಎಲ್ಲ, ಕಲಬುರಗಿಗೆ. ಹಾಗಾಗಿನೇ ಇಲ್ಲಿ ನಮ್ಮ ತಕರಾರು ಏನಿಲ್ಲ ಕರ್ನಾಟಕದ ಸರ್ಕಾರದ್ದು. ನೀರು ಅವ್ರಿಗೂ ಬೇಕು, ನಮಗೂ ಬೇಕು, ಒಪ್ಪಂದಗಳು ಆಗೋದು ಸಹಜ. ಆದರೆ ಈ ವಿನಿಮಯ ಒಪ್ಪಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಕಡೆಯಿಂದ ಅಧಿಕೃತವಾದಂಥ ಹೇಳಿಕೆಗಳು ಬರ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ವಾಟರ್ ವಾರ್ನ ಶುರು ಮಾಡಿದೆ. ಗಡಿ ಮತ್ತು ಭಾಷೆ ವಿಚಾರಕ್ಕೆ ತಕರಾರು ತೆಗಿತಾನೆ ಇರುತ್ತೆ. ಬಟ್ ಈಗ ಇದು ಒಪ್ಪಂದ ಯಾವ ರೀತಿಯಾಗಿ ಇದು ಪೆಂಡಿಂಗ್ ಉಳಿತಾ ಬಂದಿದೆ? ಈಗ ಲಾಭ ನಷ್ಟದ ವಿಚಾರ ಅಂತ ಬಂದಾಗ ಮಹಾರಾಷ್ಟ್ರದ ವಾದ ಏನಿದೆ? ಪ್ರಭು, ಈಗ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಈಗ ಜಲ ವಿವಾದ ಆರಂಭ ಆಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈಗ ಏನು ಮಹಾರಾಷ್ಟ್ರ ಒಂದು ಪಟ್ಟಣ ಹಿಡಿದಿರ್ತಕ್ಕಂಥದ್ದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯೆ ಒಂದು ಜಲ ವಿನಿಮಯ ಒಪ್ಪಂದ ಮಾಡಿಕೊಳ್ಳುವಂತ ವಿಚಾರವಾಗಿ. ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಂದ್ರೆ ಪ್ರಭು, ಪ್ರತಿ ಬಾರಿ ಬರಗಾಲ ಬಂದಂತ ಸಂದರ್ಭದಲ್ಲಿ ಈ ಹಿಂದೆ 2016ಕ್ಕಿಂತ ಮುಂಚಿತವಾಗಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂದ್ರೆ, ಮಹಾರಾಷ್ಟ್ರದಿಂದ ಪ್ರತಿ ಒಂದು TMC 2 ಕೋಟಿ ರೂಪಾಯಿ ಹಣವನ್ನ ಕೊಟ್ಟು ನೀರನ್ನ ಖರೀದಿ ಮಾಡ್ತಾ ಇತ್ತು. ಆಗ ಕೊಯ್ನಾ ಮತ್ತು ವಾರ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಬಿಡಲಾಗ್ತಿತ್ತು. ಅದರ ಭಾಗವಾಗಿ ಕೃಷ್ಣಾ ನದಿ ಏನಿದೆ, ಬೆಳಗಾವಿ, ವಿಜಯಪುರ, ಏನು ಬಾಗಲಕೋಟೆ ಆಗಿರ್ಬೋದು, ಜೊತೆಗೆ ರಾಯಚೂರು, ಈ ಒಂದು ಭಾಗಗಳಲ್ಲಿ ಕೃಷ್ಣಾ ನದಿ ಹರಿದು ಹೋಗ್ತಾ ಇತ್ತು. ಹೀಗಾಗಿ ಉತ್ತರ ಕರ್ನಾಟಕದ ಜನರಿಗೆ ಏನು ಬರಗಾಲದಿಂದ ಎದುರಾಗ್ತದಂತ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಆಗ್ತಾ ಇತ್ತು. ಆದ್ರೆ ಅದೇ ರೀತಿಯ ಒಂದು ಕುಡಿಯುವ ನೀರಿನ ಸಮಸ್ಯೆ ಮಹಾರಾಷ್ಟ್ರದಲ್ಲಿ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ 2016ಕ್ಕೆ ಒಂದು ಕರ್ನಾಟಕ ಸರ್ಕಾರ ಮುಂದೆ ಒಪ್ಪಂದವನ್ನು ಕೊಡುತ್ತೆ. ನಾವು ನಿಮ್ಮಿಂದ ಹಣ ಪಡೆದ ನೀರನ್ನ ಕೊಡೋದಿಲ್ಲ, ನೀರಿಗೆ ಬದಲಾಗಿ ನೀರನ್ನ ಈ ಒಂದು ಒಪ್ಪಂದ ಮಾಡಿಕೊಳ್ಳೋಣ, ಅಂದ್ರೆ ನೀರು ವಿನಿಮಯ ಒಪ್ಪಂದ. ಅಂದ್ರೆ ಪ್ರಮುಖವಾಗಿ ಏನು ವಿಜಯಪುರ ಜಿಲ್ಲೆ ಏನು ಚಿಕ್ಕೋಟ ಬಳಿ ಇರ್ತಕ್ಕಂಥ ತುಟ್ಟಿ ಅಥವಾ ಏತ ನೀರಾವರಿ ಯೋಜನೆ ಇದೆಯೋ, ಆ ಒಂದು ಏತ ನೀರಾವರಿ ಯೋಜನೆಯಿಂದ ಮಹಾರಾಷ್ಟ್ರದ ಏನು ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಏನು 10 ಹಳ್ಳಿಗಳಿಗೆ ಕುಡಿಯುವ ನೀರನ್ನ ಪೂರೈಸುವಂತ ಈ ಒಂದು ಯೋಜನೆಗೆ ಒಪ್ಪಂದವನ್ನು ಮಾಡಿಕೊಳ್ಬೇಕು ಅಂತ ಪಟ್ಟಣ ಹಿಡಿದಿದೆ. ಅಂದ್ರೆ ವಿಜಯಪುರ ಜಿಲ್ಲೆಯಿಂದ ಮಹಾರಾಷ್ಟ್ರಕ್ಕೆ ನೀರು ಬಿಡಬೇಕು ಅನ್ನೋಂಥದ್ದು. ಇಲ್ಲಿ ಪ್ರಮುಖವಾಗಿ ಪ್ರಭು 2 ವಿಚಾರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು, ಕೃಷ್ಣಾ ನದಿಯಿಂದ ಬಿಟ್ಟಂತ ನದಿ ನೀರಿನ ಬಳಿಕ ಆ ಒಂದು ನೀರನ್ನ ಏನು ಈ ಒಂದು ಏತ ನೀರಾವರಿಗೆ ಒಂದು ಲಿಫ್ಟ್ ಮಾಡ್ಲಾಗುತ್ತೆ. 6 TMC ಇರ್ತಕ್ಕಂಥ ಸಾಮರ್ಥ್ಯ. ಸೊ ಇಲ್ಲಿಯ ನೀರನ್ನ ಏನು ಈಗಾಗಲೇ 3700 ಕೋಟಿ ವೆಚ್ಚದಲ್ಲಿ ಒಂದು ಯೋಜನೆಯನ್ನ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರುವಂತ ಕೆಲಸವನ್ನ ಏನು MB ಪಾಟೀಲ್ ಮಾಡಿದ್ರು. ಈಗ ಈ ನೀರನ್ನ ಲಿಫ್ಟ್ ಮಾಡ್ಕೊಂಡು ತೆಗೆದುಕೊಂಡು ಹೋಗುವಂತ ಏನು ಯೋಜನೆ ಇದೆ, ಇದನ್ನ ಏನಂದ್ರೆ
ಕರ್ನಾಟಕದ ಗಡಿಯವರೆಗೂ ಕೂಡ ಈ ಒಂದು ಯೋಜನೆಯನ್ನ ತಂದು ಕೊಡಬೇಕು, ಅಲ್ಲಿಂದ ನಾವು ನೀರು ತೆಗೆದುಕೊಂಡು ಹೋಗ್ತೇವೆ ಅನ್ನುವಂತ ಒಂದು ವಾದ ಮಹಾರಾಷ್ಟ್ರದ್ದು. ಆದ್ರೆ ಓಕೆ ಕರ್ನಾಟಕ ಸರ್ಕಾರದ ವಾದ ಏನಂದ್ರೆ ಈ ಒಂದು ಲಿಫ್ಟ್ ಯೋಜನೆಗೆ ಒಂದು 500 ಕೋಟಿ ವೆಚ್ಚವಾಗುತ್ತೆ. ಹಾಗಾಗಿ ಈ ಹಣವನ್ನು ನೀವೇ ಭರಿಸಿ ಒಂದು ನೀರನ್ನ ಏನು ತಿಕೋಟಾದಿಂದ ಏನು ನೀರು ವಿತರಣಾ ಕೇಂದ್ರ ಇದೆಯೋ ಅಲ್ಲಿಂದ ನೀರನ್ನ ನೀವು ಲಿಫ್ಟ್ ಮಾಡ್ಕೊಳ್ಬೇಕು ಅನ್ನೋ ವಾದ ಇದೆ. ಇಲ್ಲಿ ಈ ಒಂದು ವಾದ ಏನಿದೆ ಕೇವಲ ಎರಡು ರಾಜ್ಯಗಳ ಮಧ್ಯೆ ಕೇವಲ ನೀರು ವಿನಿಮಯ ಒಪ್ಪಂದದ ಪ್ರಸ್ತಾವನೆಗಳಿದಾವೆ ಹೊರತಾಗಿ ಇದು ಕಾರ್ಯರೂಪಕ್ಕೆ ಬಂದಿಲ್ಲ. ಈ ನೀರು ವಿನಿಮಯ ಒಪ್ಪಂದದಿಂದ ಆಗುವಂತ ಈ ಲಾಭ ಏನಂದ್ರೆ ಪ್ರಭು, ಒಂದ್ ಕಡೆ ಏನಾದ್ರು ಪ್ರವಾಹ ಅಂತ ಪರಿಸ್ಥಿತಿ ಬಂದಾಗ ಎರಡೂ ರಾಜ್ಯಗಳು ಆಗುವಂತ ಏನು ನೀರಿನಿಂದ ಆಗುವಂತ ಜಲಕಂಟಕ ಏನಿದೆ ಅದು ತಪ್ಪಿಸೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ಬರಗಾಲ ಬಂದಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಬೇಕಾದಂತ ನೀರನ್ನ ಮಹಾರಾಷ್ಟ್ರ ಕೊಡ್ಬೇಕಾಗತ್ತೆ, ಕರ್ನಾಟಕ ನೀರನ್ನ ಮಹಾರಾಷ್ಟ್ರಕ್ಕೆ ಕರ್ನಾಟಕ ಕೊಡ್ಬೇಕಾಗತ್ತೆ. ಹೀಗಾಗಿ ಈ ಒಂದು ಜಲ ವಿನಿಮಯ ಒಪ್ಪಂದ ಆದ್ರೆ ಎರಡೂ ರಾಜ್ಯಗಳ ಗಡಿ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲವಾಗುತ್ತೆ. ಆದ್ರೆ ಯಾಕೋ ಈ ಒಂದು ಜಲ ವಿನಿಮಯ ಒಪ್ಪಂದಕ್ಕೆ ಎರಡೂ ರಾಜ್ಯಗಳು ಮನಸ್ಸು ಮಾಡ್ತಾ ಇಲ್ಲ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.